ಐ ಲವ್ ಯು ಹೇಳ್ಬೇಕು ಅನ್ಸಿದ್ರು ನಿಮ್ಗೆ ಅಟ್ ಬಾರಿ. ಹಾ ಹೇ ಹಾಯ್ 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 ಅಣ್ಣ ಅಣ್ಣ ಅಣ್ಣ. ಏನೇನ್ ಕ್ವಶನ್ ಕೇಳಿದಿರ ಗುರು, Q&A ಸೆಷನ್ ಮಾಡಕ್ ಭಯ ಆಗ್ತಿದೆ ಯಪ್ಪ. ಫುಲ್ ಆನ್ ಎನರ್ಜಿ ಗೈಸ್. ವಾಟ್ಸ್ಆಪ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ Q&A ಅಂತಂದ್ರೆ ಕ್ವಶನ್ ಅಂಡ್ ಆನ್ಸರ್. ನಿಮ್ ಕ್ವಶನ್ಸ್ಗಳು ಮಾತ್ರ ಸಖತ್ತಾಗಿ ಕೇಳಿದಿರ, ಅದಕ್ಕೆ ನಾವು ಸಖತ್ತಾಗಿ ಆನ್ಸರ್ ಕೂಡ ಕೊಡ್ಬೇಕು. ಎಸ್, ಒಂದೊಂದೇ ಶುರು ಲಿಸ್ಟಲ್ಲಿ ಮೊದಲೇ ಕ್ವಶನ್ ಪ್ರೀತು ಅವ್ರು ಕೇಳ್ತಿದ್ದಾರೆ. ಅನ್ನೋನ್ ಪರ್ಸನ್ ಅವ್ರು ವಾಕ್ ಮಾಡ್ಬೇಕಾದ್ರೆ ಅವ್ರಿಗೆ ಐ ಲವ್ ಯು ಹೇಳಬೇಕು ದೋಸ್ನಿ. ಇದೇ ಫಸ್ಟ್ ಟೈಮ್ ಗುರು ನನ್ನ ಲೈಫಲ್ಲಿ ನಾನು ಯಾವತ್ತೂ ಅನ್ಕೊಂಡಿರಲ್ಲ, ಅದು ಒಬ್ಬ ಹುಡುಗನಿಗೆ ಐ ಲವ್ ಯು ಹೇಳೋ ಪರಿಸ್ಥಿತಿ. ಬನ್ನಿ ನೋಡ್ರ, ಐ ಲವ್ ಯು. ಫ್ರೆಂಡ್ಸ್, ಈಗ ನಮ್ಮ ಪಾರ್ಸಲ್ ಬಂದಿದೆ, ಪಾರ್ಸಲ್ ತರಕ್ ಬಂದಿದ್ದೀವಿ. ಅಣ್ಣ ನಮಸ್ಕಾರ, ಪಾರ್ಸಲ್ ಯಾವ್ದು ಐತ್ರಿ? ಐ ಲವ್ ಯು. ನಾವು ಕ್ಯಾಮ್ರಾನ ಸೀಕ್ರೆಟ್ ಜಾಗದಲ್ಲಿ ಇಟ್ಟಿದ್ದೀವಿ. ರ್ಯಾಂಡಮ್ಲಿ ಯಾರು ಒಳಗೆ ಬರ್ತಾರೋ ಅವ್ರಿಗೆ ಹೇಳೇ ಬಿಡ್ತೀವಿ. ವೇಟ್ ಮಾಡಿ ಮಾಡಿ ಸಾಕಾಯ್ತಪ್ಪ ಯಾರು ಬರೋರು. ನಮಸ್ಕಾರ ಅಣ್ಣ, ಚಾಯ್ ಟೇಸ್ಟಿ ಮಾಡ್ತೀರಾ ನೀವು? ಹಾಂ, ಐ ಲವ್ ಯು ಹೇಳ್ಬೇಕು ಅನ್ಸಿದ್ರು ನಿಮ್ಗೆ ಅಟ್ ಬಾರಿ. ಲಿಸ್ಟಲ್ಲಿ ಎರಡನೇ ಕ್ವಶನ್ ಅಖಿಲ್ ಅಣ್ಣ ಅವ್ರು ಕೇಳ್ತಾವ್ರೆ, ನೀವು ಯಾರದೇ ಒಂದು ಮೊಬೈಲ್ ತಗೊಂಡು ನಿಮ್ ಚಾನಲ್ ಅದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಲೇಬೇಕು. ನೀವು ದೋಸ್ತ ಹೆಸರೇನ? ಶ್ರಾಮ್ಸ್ ನೋಡಿ, ಒಂದು ಜ್ವರ ಮೊಬೈಲ್ ತಗೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು. ಓ ಮೈ ಗಾಡ್, ಡೈಲಿ ನೋಡ್ತೀಯ? ಸಬ್ಸ್ಕ್ರೈಬ್ ಮಾಡಿದ್ವಿ. ನಾಳೆ ನಮ್ಮ ವಿಡಿಯೋದಾಗ ಬರ್ತೀನಿ ನೋಡಿ. ಏನು ಕೋ ಇನ್ಸಿಡೆಂಟ್ ನೋಡು, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವು. ಬೆಲ್ ಐಕನ್ ನೋಡಿ ನಾನು. ಥ್ಯಾಂಕ್ಸ್ ದೋಸ್ತ್, ನಮ್ಮ ಟಾಸ್ಕ್ ಇವತ್ತು ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು. ನೆಕ್ಸ್ಟ್ ಇಟ್ಸ್ ಮೀ ಸ್ವ್ಯಾಗ್. ಅಂದ್ರೆ ನಾನಲ್ಲ, ಅವ್ರು ಕೇಳ್ತಿದ್ದಾರೆ, ಒಂದ್ ದಿವಸ ನೀನ್ CM ಆದೆ ಅಂದ್ರೆ ಏನ್ ಕಿತ್ತಾಕೋತೀಯ? ಏನ್ ಮಾಡ್ತೀಯ? ಓಹೋ, ನಾನ್ CM ಆದೆ ಅಂತಂದ್ರೆ ಹಾ ಹೇ ಹಾಯ್ ಹಾಯ್ ಹಾಯ್. ಹಾ ಹಾ ಕುಂದ್ರ ದೋಸ್ತ್. ಹಾ ಮಾಮ, ಮೊದಲು ಒಂದು ಸ್ವಿಸ್ ಅಕೌಂಟ್ದಾಗ ಒಂದು ಬ್ಯಾಂಕ್ ಅಕೌಂಟ್ ತೆಗಿ. ಹಾ ಆಯ್ತು. ಹಾ ಅದೆಲ್ಲ ಏನ್ ಗೊತ್ತಿಲ್ಲ ಗುರು, ನನಗೆ 99 ಲಕ್ಷ ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಬೇಕು. 1 ಲಕ್ಷ ಮಿಕ್ಕಿದ್ ನೀವು ದೇವಸ್ಥಾನ ಅದು ಇದು ರಸ್ತೆ ಎಲ್ಲ ಮಾಡ್ಕೊಳ್ಳಿ. ಅಣ್ಣ ಅಣ್ಣ ಅಣ್ಣ. ಏಯ್, CM ಕುರ್ಚಿ ಎಲ್ಲ ಹೋಯ್ತು. ಈ CM ಆದ್ರೆ ಏನ್ ಮಾಡ್ತಿ? ಎಲ್ಲಿ ಸಿಕ್ಕಲ್ಲ ಬ್ಯಾನರ್ ಹಚ್ಕೋತೇನ್ರಿ, ಸರ್ಚ್ಲಾಗಿ ಬರ್ತೇನೆ, ಭಕ್ತಿ ಗಾಡಿ ತಿರ್ಗಾಡ್ತಿರ್ತೇನೆ. ಆನೆಸ್ಟ್ಲಿ ಕಾಮಿಡಿ ಇಶ್ಯೂಗಳನ್ನ ಸ್ವಲ್ಪ ಸೈಡ್ ಇಡಂತೆ. ನಾನ್ ಮೊದಲು CM ಆದೆ ಅಂತಂದ್ರೆ ಮೊದಲು ನಮ್ ಜಿಲ್ಲೆ ಬೆಳಗಾವಿನಲ್ಲಿ ಪ್ರತಿ ಗಲ್ಲಿನಲ್ಲಿ ರಾಯಣ್ಣ ಮತ್ತು ಚೆನ್ನಮ್ಮನ ಮೂರ್ತಿ ಸ್ಥಾಪನೆ ಮಾಡ್ತೀನಿ. ಪ್ರತಿ ವರ್ಷ ಫುಲ್ ದೇಶನ ನೋಡುವ ಹಾಗೆ ನಮ್ ರಾಜ್ಯೋತ್ಸವನ ಇಲ್ಲೇ ಆಚರಿಸ್ತೀವಿ. ಇನ್ನೂ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ, ನಾನು CM ಮಾಡ್ರಿ, ಆಮೇಲೆ ಎಲ್ಲ ರಿವೀಲ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಸಾನಿಕಾ ಕೇಳ್ತಿದ್ದಾಳೆ, ನೀನ್ SSLC% ಎಷ್ಟು? ಬಿಹೈಂಡ್ ದ ಸೀನ್ ಕಷ್ಟ ಯಾರು ಹೇಳ್ಬೇಕು? ಆನೆಸ್ಟ್ಲಿ ನನ್ನ ಲೈಫಲ್ಲೇ ನಾನು ಅತಿ ಹೆಚ್ಚು ಅಭ್ಯಾಸ ಸ್ಟಡಿ ಮನಸ್ಸಿಂದ ಓದಿದ್ದಪ್ಪ ಅಂತಂದ್ರೆ 10th ಅಷ್ಟು ಓದ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಮಾಡಿದ್ನ ಗೊತ್ತಾ? 79.9% ಆಗಿತ್ತು. ಅದ್ರ 80% ಮಾಡಿದೆ. ಮನೆಯವರೆಲ್ಲ ಫುಲ್ ಖುಷಿಗಳು ಆ ಟೈಮಲ್ಲಿ. ಅದಂತ ಹೇಳಿ ಮತ್ತೆ ನೆಕ್ಸ್ಟ್ ಸೈನ್ಸ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಇಯರ್ 4 ಹೋಗೆ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ, ಕ್ರೇಜಿ ಬಾಯ್ ಪವನ್ ಕೇಳ್ತಾ ಇದ್ದಾನೆ, ನಿಮ್ಮ ನಿಕ್ ನೇಮ್ ಹೇಳಪ್ಪ, ಜಲ್ದಿ ಟೈಮ್ ಆಗತ್ತಿತ್ತು ಹೇಳ. ಎಸ್, ನಂದು ಮೊದಲು ನನಗ್ ನಾನೇ ಹೆಸರು ಇಟ್ಕೊಂಡಿದ್ದಪ್ಪ ಅಂದ್ರೆ ಅದು ಸೋಮ್ಸ್ ಆಯ್ತಾ. ಸೊ ಲೈಕ್ ನನ್ ತುಂಬಾ ದಿನಗಳ ಹಿಂದೆ ಯಾರೋ ಕರೆದಿದ್ರು, ನನಗೆ ಕನಸು ಬಿದ್ದಿತ್ತು ಗೊತ್ತಿಲ್ಲ, ಬಟ್ ಈ ನೇಮ್ ನನಗೆ ನಾನೇ ಇಟ್ಕೊಂಡಿದ್ದೆ. ಅದಕ್ಕೊಂದು ಮುಂಚೆ ನಮ್ಮ ಮನೆಯಲ್ಲಿ ನಂಗೆ ನಿಕ್ ನೇಮ್ ಅಪ್ಪ ಅಂತಂದ್ರೆ ಯುವರಾಜ್. ಎಸ್, ನಮ್ಮ ಮನೆ ಹೆಸರು ಶಿವರಾಜ್, ನಾನು ಯುವರಾಜ್. ಯಾವತ್ತು ನಾವು ವಿನ್ ಆಗ್ತಿರ್ತೀವಿ. ಲಿಸ್ಟಲ್ಲಿ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ, ಲಿಖಿತ್ ಗೌಡ ಕೇಳ್ತಿದ್ದಾರೆ, 2 ಪವರ್ ಬ್ಯಾಂಕ್ಸ್ ನ ಒಂದೇ ಕೇಬಲ್ ಇಂದ ಚಾರ್ಜ್ ಮಾಡಿ ತೋರಿಸು. ಎಸ್, ಇಂಥ ಎಕ್ಸ್ಪೆರಿಮೆಂಟ್ಗೆ ಫುಲ್ ಎಕ್ಸೈಟ್ ಇರ್ತೀವಿ. 2 ಪವರ್ ಬ್ಯಾಂಕ್, 3 ಕೇಬಲ್ಸ್. ಮೊದಲಾಗಿ USB ಬ್ಲಾಸ್ಟ್ ಆದ್ರೆ ಇನ್ಶೂರೆನ್ಸ್ ಇಲ್ಲ ನಂದು. ಏನೂ ಆಗಿಲ್ಲ, ಚಿಕ್ಕವರಿಂದ ಮಾಡ್ತಾ ಬಂದಿದ್ವಿ. ಒಂದು ಪವರ್ ಬ್ಯಾಂಕ್ ಇಂದ ಮತ್ತೊಂದು ಪವರ್ ಬ್ಯಾಂಕ್ ಚಾರ್ಜ್. ಗ್ರೇಟ್. ಇನ್ನು ಈ ಪವರ್ ಬ್ಯಾಂಕ್ ಇಂದ ಇದನ್ನ ಕೂಡ ಚಾರ್ಜ್ ಮಾಡೋಣ. ಓಕೆ, USB. ಇದ್ಯಾಕೋ ಭಯ ಆಗ್ತಿದೆ, ದೊಡ್ಡದಿದೆ ಗುರು, ಬ್ಲಾಸ್ಟ್ ಆದ್ರೆ ಕಷ್ಟ. ಏನು ಆಗ್ತಿಲ್ಲ, ಬಟ್ ನಾನು ಕನ್ಫ್ಯೂಸ್ ಆಗ್ತಿದ್ದೀನಿ ಇದರಲ್ಲಿ ಯಾವ್ದು ಚಾರ್ಜ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಕ್ವಶನ್ ಸರ್ ರಿಕ್ಷಿ, ಕರೆಕ್ಟ್ ಓದಿನ ಗೊತ್ತಿಲ್ಲ, ಬಟ್ ಇವ್ರು ಕೇಳ್ತವ್ರೆ, ನಿಮ್ ಆಂಡ್ರಾಯ್ಡ್ ಫೋನ್ ಅನ್ನ ನೀರಲ್ಲಿ ಹಾಕಿ ಜಳಕ ಮಾಡಿಸಿ ಫಿಕ್ಸ್ ಮಾಡಿ. ಎಸ್, ಇವಾಗ ಫುಲ್ ಕ್ಯಾನ್ ನೀರ್. ಇದು ನಮ್ಮ ಆಂಡ್ರಾಯ್ಡ್ ಫೋನ್. ಕ್ಯಾಮ್ರಾಮನ್ ಮೇಲೆ ಮತ್ತೆ ಕ್ಯಾಮ್ರಾಮನ್ ಮೇಲೆ ಇಬ್ಬರು ಜನ ಮೇಲೆ ನೀರು ಬಿತ್ತು. ಎಸ್, ಇದನ್ನ ಇಷ್ಟೊಂದು ಡೀಪ್ ಆಗಿ ನೀರಲ್ಲಿ ಮುನ್ಸಕ್ ಹೋಗ್ಬಿಡಿ ಆಯ್ತಾ. ಇದೇನು ವಾಟರ್ ಪ್ರೂಫ್ ಅಲ್ಲ, ಬಟ್ ಸ್ಟಿಲ್ ನಿಮ್ ಫೋನ್ ಮಳೆಯಲ್ಲಿ ನೆನೀತು ಅಥವಾ ನೀರಲ್ಲಿ ಬಿದ್ದೋಯ್ತು ಅಂತಂದ್ರೆ ಫಿಕ್ಸ್ ಮೈ ಸ್ಪೀಕರ್ ವೆಬ್ಸೈಟ್ ಹೋಗಿ. ಸೊ ಒಂದ್ಸರ್ತಿ ಇದ್ರ ಮೇಲೆ ಟ್ಯಾಪ್ ಮಾಡಿ. ಎಸ್, ಐ ಥಿಂಕ್ ನಿಮ್ಗೆ ಕೇಳಿಸ್ತಿರ್ಬೋದು.
ಸ್ಪೀಕರ್ ಕಡೆಯಿಂದ ನೀರ್ ಹೊರಗೆ ಬರ್ತಾ ಇದೆ ಆಯ್ತಾ. ಸೊ ಇದು ತುಂಬಾ ಹೆವಿ ಮೆಟ್ರಿಗೆ ಜಾಸ್ತಿ ಒಳಗ್ ನೀರು ಹೋಗಿತ್ತಂದ್ರೆ ಆಗಲ್ಲ. ಮೇಲಿನ ಮೇಲೆ ಸ್ವಲ್ಪ ನೀರು ಬಿದ್ದೋಗಿತ್ತು, ಮಳೆಯಲ್ಲಿತ್ತು ಅಂತಂದ್ರೆ ಮಾತ್ರ ಇದರಿಂದ ನೀವು ಕ್ಲೀನ್ ಮಾಡ್ಕೋಬಹುದು. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಕೇಳ್ತಿದ್ದಾರೆ, ನಿಮ್ ಕ್ರಶ್ ಯಾರು? ಇದು ನಂದು ಕ್ವಶನ್ ಇದೆ. ಲೊಕೇಶನ್ ನ ಕೇಳ್ತವ್ರೆ, ನಿಮ್ ಕ್ರಶ್ ನ ಮೆನ್ಷನ್ ಮಾಡಕ್. ಕ್ರೇಜಿ ಹರ್ಷ್ ಕೂಡ ಅದನ್ನೇ ಕೇಳ್ತವ್ರೆ, ನಿಮ್ಮ ಫಸ್ಟ್ ಕ್ರಶ್ ಯಾರು? ಆನೆಸ್ಟ್ಲಿ ತುಂಬಾ ಮನ್ಸಿಗೆ ನೋವು ಆಗ್ತಾ ಇದೆ. ನಾನ್ ಸೀರಿಯಸ್ ಆಗ್ಲಿ ಹೆಸರು, ಫೋಟೋ, ವಿಡಿಯೋ, ಐಡೆಂಟಿಟಿ ಕಾರ್ಡ್ ಎಲ್ಲ ನಾನೇ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ನನ್ ಕ್ರಶ್ ಯಾರು ಅಂತ. ಮತ್ತೊಂದು ಟೆನ್ಷನ್ ಅಂತಂದ್ರೆ, ಈಗ ಹೇಳಿದೆ ಅಂತಂದ್ರೆ ಕರೆಂಟ್ಲಿ ನಮ್ ಗರ್ಲ್ ಫ್ರೆಂಡ್ ಸಿಟ್ ಮಾಡ್ಕೋತಾಳೆ, ಮಾಡೋಕ್ಕಾಗಲ್ಲ. 1 ಮಿಲಿಯನ್ ಫಾಲೋವರ್ಸ್ ಆಗ್ಲಿ, ಸಬ್ಸ್ಕ್ರಿಪ್ಷನ್ ಸಿಗ್ಲಿ, ಆಮೇಲೆ ವಿತ್ ವಿಡಿಯೋನಲ್ಲೇ ತೋರಿಸ್ತೀನಿ. ನೆಕ್ಸ್ಟ್ ಕ್ವಶನ್ ಶೀತಲ್ ಮತ್ತು ಕನ್ನೇಶ್ ಕೇಳ್ತಿದ್ದಾರೆ, ನೀನ್ ಬೆಳಗಾವಿನವನ, ನೀನ್ ಬೆಳಗಾವದಾಗ ಬಂದ್ ನಾವು ಹೇಗ್ ಮೀಟ್ ಆಗೋದು ಅಥವಾ ನಿಮ್ಮನ್ ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು? ಹೇಳು ಗುರು, ಜಲ್ದಿ ಹೇಳು. ಈ ಕ್ವಶನ್ ತುಂಬಾ ಸರ್ತಿ ತುಂಬಾ ಜನ ಕೇಳಿದಾರೆ ನನಗೆ. ಸೊ ಪರ್ಸನಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕಪ್ಪ ಅಂತಂದ್ರೆ ನಾನು ತುಂಬಾ ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲಿಂದ ನೀವು DM ಮತ್ತು ಮೆಸೇಜ್ ಮಾಡಿ ನನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ ಸೊಲ್ಯೂಷನ್ ಪಕ್ಕ ಅಲ್ಲಿ ಸಿಕ್ಕ. ಫೈನಲಿ ಡಾಕ್ಟರ್ ನನ್ನ ಬಗ್ಗೆ ಕೂಡ ಕ್ವಶನ್ ಕೇಳಿದ್ರೆ ತುಂಬಾ ಖುಷಿ ಆಗ್ತಿದೆ, ನಗು ಬರ್ತಾ ಇದೆ, ಅಳು ಬರ್ತಾ ಇದೆ, ಹೇಳಕ್ ಆಗ್ತಾ ಇಲ್ಲ. ಎಸ್, ಸ್ಟಿಲ್ ನಮ್ಮ ಜಾಕೆಟ್ ಬಗ್ಗೆ ಕೇಳ್ಬೇಕಂತಂದ್ರೆ ಇದ್ರ ಬಗ್ಗೆ ತುಂಬಾ ಡೀಪ್ ವಿಷಯಗಳಿದೆ, ಅದನ್ನೆಲ್ಲ ಸದ್ಯಕ್ಕೆ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಫೋನ್ ಕಾಲ್ ಮಾಡಬೇಕು. ಹಲೋ ಅದಿತ್, ಎಲ್ಲಿದಿ? ಬಸ್ ಸ್ಟ್ಯಾಂಡ್ ಮ್ಯಾಗ. ಈ ಜಾಕೆಟ್ ಐತ್ಲೆ ಅಫ್ರಾನ್, ಅಫ್ರಾನ್, ಇದು ಎಲ್ಲಿಂದ ಐತಿ? ನಮ್ಮ ಆಡಿಯನ್ಸ್ ಕೇಳತ್ತಾರ, ಹೇಳತ್ತಾರ. LRT ಮ್ಯಾಗಿನ ಇದು. LRT KCS ಕಾಲೇಜ್ ಜಮಖಂಡಿ. ಓಕೆ ಓಕೆ ಓಕೆ, ಎಲ್ಲರಿಗೂ ಒಂದ್ಸರ್ತಿ ಹಾಯ್ ಹೇಳು. ಹಾಯ್, ಹಲೋ. ಓಕೆ ಬಾಯ್ ಬಾಯ್. ಎಸ್, ಇದು ನಮ್ಮ ಆದಿತ್ಯ ಅಂತ. ಸೊ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಎಲ್ಲ ತೋರಿಸಿದ್ದೀನಿ. ಸೊ ಅವ್ನು ಕೊಟ್ಟಿರೋದಾಯ್ತು. ನೀವೇನೇ ಹೇಳಿದ್ರು ನಾನ್ ಇರುವವರೆಗೆ ಮಾತ್ರ ನಿಮ್ ಹವ. ಇನ್ನು ನೆಕ್ಸ್ಟ್ ಕ್ವಶನ್, ನಿಮ್ ಫಸ್ಟ್ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದವು? ತೋರ್ಸೋ, ನಾಚಬೇಡ, ತೋರಿಸ್ತೀನಿ ಬನ್ನಿ. ರೋಹಿತ್, ನಮ್ದು ಯೂಟ್ಯೂಬ್ ತೆಗಿರಿ ಮತ್ತೆ ಫಸ್ಟ್ ವಿಡಿಯೋ ನಾ ಫಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋ ತೋರಿಸು, ಪ್ಲೇ ಮಾಡಿ. ಎಸ್, ಫುಲ್ ಎಕ್ಸೈಟ್ಮೆಂಟ್, ಎಷ್ಟೊಂದು ಲೆವೆಲ್, ಯಾವ ಲೆವೆಲ್ಗೆ ಎಕ್ಸೈಟ್ಮೆಂಟ್ ಇತ್ತು ನೋಡಿ. ಸೊ ನೀವು ನೋಡ್ಬೋದು 8,700 ವ್ಯೂಸ್ ಇದೆ, ಆಲ್ಮೋಸ್ಟ್ 5 years ಕಂಪ್ಲೀಟೆಡ್. ಇಷ್ಟೆಲ್ಲ ಡೇಟ್ ಕೂಡ ತೋರಿಸ್ತೀನಿ. ಎಸ್, ಓಕೆ, 11th ಮಾರ್ಚ್ 2017 ಇಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿದ್ದೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೈತ್ ನೋಡಿ ಗಿಚ್ಚಿ ಕ್ವಶನ್, ಇದಕ್ಕೆ ನೀ ಅಳಾಕ ಬೇಕ. ವಾಟ್ ಈಸ್ ಯುವರ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್? ಜಲ್ದಿ ಹೇಳ, ಟೈಮ್ ಆಗಿತ್ತು. ಹೌದು, ನಾನು ಹೇಳಬಲ್ಲೆ, ಬಟ್ ಆನೆಸ್ಟ್ಲಿ ನನ್ನ ಲೈಫಲ್ಲಿ ನಂಗೆ ತುಂಬಾ ಕೆಟ್ಟದಾಗಿಂತ ಸಿಚುವೇಶನ್ಗಳು ತುಂಬಾ ಬಂದಿದೆ. ಬಟ್ ಅದನ್ನೆಲ್ಲ ಫೇಸ್ ಮಾಡ್ತಾ ಬಂದಿದೆ. ರೀಸೆಂಟ್ಲಿ ನನಗೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನಾಯ್ತಪ್ಪ ಅಂತಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ಕಂಟಿನ್ಯೂಸ್ ಆಗಿ ಫುಲ್ ಸ್ಟ್ರಗಲ್ ಮಾಡ್ತಾ ತುಂಬಾ ಒಳ್ಳೆ ವಿಡಿಯೋಗಳನ್ನ ಹಾಕಿ ಕಂಟಿನ್ಯೂಸ್ಲಿ ಕನ್ಸಿಸ್ಟೆನ್ಸಿ ದಿನಾಲು ಒಂದು ವಿಡಿಯೋ ಬಿಡಬೇಕು, ದಿನ ಒಂದು ರೀಲ್ ಬಿಡಬೇಕಂತ ತುಂಬಾ ಪ್ರಯತ್ನದಲ್ಲಿದ್ದೆ. ಸೊ ಆ ಟೈಮಲ್ಲಿ ಸಡನ್ಲಿ ನನ್ನ ವಿಡಿಯೋಗೊಂದು ಸ್ಟ್ರೈಕ್ ಬಂತು. 7 ದಿವಸ ನಾನು ತುಂಬಾ ಒದಾಡಿದೆ. ಬಟ್ ಆ ಟೈಮಲ್ಲಿ ಕೂಡ ನಾನು ಸುಮ್ಮನೆ ಇರಲಿಲ್ಲ. ಆ ಟೈಮಲ್ಲಿ ನಾನು ಕಂಪ್ಲೀಟ್ಲಿ ಸ್ಟುಡಿಯೋನ ರಿನ್ಯೂ ಮಾಡ್ಕೊಂಡೆ. ಸೊ ಇದೇ ರೀಸೆಂಟ್ ಟೈಮಲ್ಲಿ ನನಗೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದಕ್ಕಿಂತ ತುಂಬಾ ದೊಡ್ಡದಾಗಿರೋ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋ ಹಾಗೆ ಇಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಬಟ್ ಎಸ್, ನಾನು ಯಾವ ರೀತಿ ಹಿಂದೆ ಬಿಹೈಂಡ್ ದಿ ಸೀನ್ಸ್ ಕೆಲಸ ಮಾಡ್ತಾ ಇದ್ದೀನಿ ಇದನ್ನ ತೋರ್ಸಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ಕೆಟ್ಟದಾಗಿರುವಂತ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ಸದ್ಯ ಟೈಮಲ್ಲಿ ಇದನ್ನ ಹೇಳಕ್ಕೆ ಇಷ್ಟಪಡಲ್ಲ. ಮಾಡೋದಿಲ್ಲ, ನಾ ಮಾಡಿ ಅಂತ